ಸರ್ ನಮಸ್ತೆ. ನಮಸ್ಕಾರ. ಸರ್, ಪೀಸ್ ಆಟೋ ರಘು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರಿ, ಏನೋ ಡೀಲಿಂಗ್ ಮಾಡಿದ್ದಾರೆ ಮತ್ತೆ ಆಟೋಗಳ ಡೀಲಿಂಗು ಆ ಥರ. ಏನು ಸರ್ ಅದು ಆರೋಪ? ಸರ್, ಆತ ಬಂದು ಸಂಘಟನೆ ಅನ್ನೋ ಒಂದು ಹೆಸರನ್ನ ಮುಂದೆ ಇಟ್ಕೊಂಡು ಅದಕ್ಕೊಂದು ಪೀಸ್ ಆಟೋ ಅಂತ ಹೇಳಿ ಟೈಟ್ಲು ಕೊಟ್ಕೊಂಡು ಸಂಘಟನೆನೇ ರಿಜಿಸ್ಟ್ರೇಷನ್ ಮಾಡ್ದೇನೆ ನಾನು ಚಾಲಕರ ಪರವಾಗಿ ಹೋರಾಟ ಮಾಡೋ ಅಂಥ ನಾಯಕ, ಚಾಲಕರುಗಳಿಗೆ ಒಳ್ಳೇದು ಮಾಡ್ತಿದ್ದೀನಿ ಅನ್ನೋ ರೀತಿಯ ಒಂದು ಟೈಟ್ಲನ್ನು ಕೊಟ್ಕೊಂಡು ಯಾವುದೇ ರೀತಿಯ ಸಂಪಾದನೆ ಮಾಡಿದೆ. ಈತ ಏನು ಮಾಡ್ಕೊಂಡಿದ್ದಾನೆ, ಅದೊಂದು ಸ್ಲೋಗನ್ನ ಇಟ್ಕೊಂಡು ಮತ್ತು ಯಾವುದೋ ಒಂದು ಸೊಸೈಟಿ, ನೀವು ಕೋಆಪ್ರೇಟಿವ್ ಸೊಸೈಟಿಗಳು ನೋಡಿರ್ಬೋದು, ಆ ಥರದೊಂದು ಸೊಸೈಟಿಯ ರಿಜಿಸ್ಟರ್ ನಂಬರ್ನ ಮೆನ್ಷನ್ ಮಾಡಿಕೊಂಡು ಒಂದು ID ಕಾರ್ಡ್ಗಳನ್ನ ಕೊಟ್ಕೊಂಡು ಪೀಸ್ ಆಟೋ ಅನ್ನೋ ಒಂದು ಹೆಸರಲ್ಲಿ ನೋಂದಣಿಗಳನ್ನ ಮಾಡಿಕೊಂಡು ಹಲವಾರು ಜನ ಡ್ರೈವರ್ಸ್ಗಳನ್ನ ಅದರಲ್ಲಿ ಸೇರಿಸ್ಕೊಂಡು ಈತ ನಾನು ನಿಮ್ಗಳು ಪರವಾಗಿದ್ದೀನಿ ಮತ್ತು ಈ ಕೆಲವೊಂದು ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳು, ಆ ಆ್ಯಪ್ ಸಂಸ್ಥೆಗಳು ನಡೆಯುವಂತಹ ಅಕ್ರಮ ಚಟುವಟಿಕೆಗಳು ವಿರುದ್ಧವಾಗಿ ನಾವು ಹೋರಾಟ ಮಾಡೋಣ ಅಂದ್ಕೊಂಡು ಈತ ಆಟೋ ದಂಧೆ, ಆಟೋ ಡೀಲಿಂಗ್ ಮಾಫಿಯಾ ನಡೆಸ್ಕೊಳ್ಳೋವಂಥ ಒಂದು ಕೆಲಸಕ್ಕೆ ಮತ್ತು ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಬಿಸ್ನೆಸ್ಗಳನ್ನ ಆತ ತೊಡಕೊಂಡಿರೋದ್ರಿಂದ ಅದಕ್ಕೆ ಡ್ರೈವರ್ಗಳ ಅವಶ್ಯಕತೆ ಅದಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ಇವನು ಇದನ್ನು ಮುಂದೆ ಬಿಟ್ಕೊಂಡು ಒಳಗಡೆ ಈ ಒಂದು ದಂಧೆ ಮಾಫಿಯಾನ ನಡೆಸ್ತಾ ಇರೋವಂಥದ್ದು. ಇದ್ರ ಬಗ್ಗೆ ನಾನು ನೋಡಿ, ಗ್ರೇಟರ್ ಬ್ಯಾಂಗ್ಳೂರು, ಈಗೇನು ಗ್ರೇಟರ್ ಬ್ಯಾಂಗ್ಳೂರು ಅಂತ ಹೇಳಿ ಸರ್ಕಾರ ಮಾಡಿದೆ, ಆಯುಕ್ತರಿಗೂ ಕೂಡ ಖುದ್ದು ಭೇಟಿ ಮಾಡಿ ಆಯುಕ್ತರು ಗಮನಕ್ಕೆ ತರುವಂಥ ಕೆಲಸನೂ ಕೂಡ ನಾನು ಮಾಡಿದ್ದೀನಿ. ಆಯುಕ್ತರಿಗೆ ನೇರವಾಗಿ ಹೇಳಿದ್ದೀನಿ, ರಿಜಿಸ್ಟರ್ ಅಲ್ಲದ ಚಾಲ್ತಿಯಲ್ಲಿ ಇರದ ಪೀಸ್ ಆಟೋ ಎನ್ನುವ ಅನಧಿಕೃತ ಹೆಸರಿನ ಸಂಘಟನೆಯ ಎಂದು ಹೆಸರು ಬಳಸಿಕೊಂಡು ಕಚೇರಿಯನ್ನು ತೆರೆದುಕೊಂಡು ಆಟೋ ಡೀಲಿಂಗ್ ಮಾಡಿಕೊಂಡು ಇನ್ನಿತರ ಚಟುವಟಿಕೆ ನಡೆಸುತ್ತಿರುವ ರಘುನಾರಾಯಣ ಗೌಡ ಎನ್ನುವ ವಿರುದ್ಧ ಕ್ರಮ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಗ್ರೇಟರ್ ಬೆಂಗಳೂರು ಕೊಟ್ಟಿದ್ದೀನಿ. ಏನಕ್ಕೆ ನೀವು ಅಂದ್ಕೊಳ್ಬೋದು, ಯಾಕೆ ಸರ್ ಗ್ರೇಟರ್ ಬೆಂಗಳೂರು ಏನು ಕ್ರಮ ತಗೊಳ್ಬೋದು ಅಂತ? ನಿಮಗೆಲ್ಲ ಗೊತ್ತಿರಲಿ ಸರ್, ಒಂದು ಅಂಗಡಿ ತೆರಿಬೇಕು ಅಂದರೂ ಕೂಡ BBMP ಪರವಾನಿಗೆ ಇರಬೇಕು. ನಾನು ಏನು ಅದರಲ್ಲಿ ಬಿಸ್ನೆಸ್ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ಆ ಪರವಾನಿಗೆಯಲ್ಲಿ ತೋರಿಸಿರ್ಬೇಕು. ಕಾಲಕ್ಕೆ ತಕ್ಕಂತೆ ಅದನ್ನೆಲ್ಲ ರಿನ್ಯೂವಲ್ ಮಾಡಿಸ್ಕೊಂಡಿರ್ಬೇಕು. ಆ ಪರವಾನಿಗೆನ ನೋಡಿ, ನಾವು ಹೆಂಗೆ ಇಟ್ಟಿರ್ತೀವಿ ಆ ರೀತಿ ಲೈಸೆನ್ಸ್ಗಳನ್ನ ಅವರು ಫ್ರೇಮ್ ಹಾಕಿ ಕೂಡ ಇಟ್ಟಿರಬೇಕು. ಈ ಥರ ಇವನೇನೂ ಕೂಡ ಪರವಾನಿಗೆನೆ ಪಡಿದೇನೆ ಆಟೋ ಚಾರ್ಸಿಗಳನ್ನ, ಆ್ಯಕ್ಚುಲಿ ಚಾರ್ಸಿಗಳನ್ನ ತರಂಗೇ ಇಲ್ಲ, ಹೊಸ ಚಾರ್ಸಿಗಳನ್ನ ಶೋರೂಮಲ್ಲೇ ಮಾರ್ಬೇಕು. ಅದನ್ನು ಇವ್ರೇನು ಮಾಡ್ತಾರೆ, ಹೊಸ ಚಾರ್ಸಿಗಳನ್ನ RTO ನಿಯಮಗಳನ್ನೆಲ್ಲ ಮೀರ್ಕೊಂಡು ಅನಧಿಕೃತವಾಗಿ ಅಂಥ ಆಟೋಗಳನ್ನ ತೊಗೊಂಬಂದು ಇಲ್ಲಿ ಆಫೀಸ್ಗಳ ಮುಂದೆ ನಿಲ್ಲಿಸ್ಕೊಂಡು ಈ ಥರ ಬೋರ್ಡ್ಗಳನ್ನ ಹಾಕ್ಕೊಂಡು ಕೆಲವು ಡ್ರೈವರ್ಸ್ಗಳನ್ನ ಯಾರ್ಯಾರ್ದು ಬರ್ತಡೇ ಆಗೋದೇ ಕಾಯ್ತಾ ಇರ್ತಾರೆ. ಆ ಬರ್ತಡೇ ಆಗೋ ಡ್ರೈವರ್ಸ್ಗಳನ್ನೆಲ್ಲ ಕರೆಸೋದು, ಕೇಕ್ ಕಟ್ ಮಾಡಿಸೋ ನೆಪದಲ್ಲಿ ಪಾಪ ಅವ್ರು ಬರೋ ಅಂಥವ್ರು, ಅವ್ರ ಸ್ನೇಹಿತರು, ಅವ್ರು ಇವ್ರನ್ನೆಲ್ಲ ಕರ್ಕೊಂಬರ್ತಾರೆ. ಅವ್ರಿಗೆ ಆ ಹೊಸ ಆಟೋಗಳು ನೋಡ್ತಿದ್ದಂಗೆ ಒಂದು ಆಸೆ, ನಾನೊಂದು ತೊಗೊಳ್ಳೋಣ ಅಂತ. ಈ ಥರ ಒಂದು ಮೋಟಿವೇಶನ್ನ ಕ್ರಿಯೇಟ್ ಮಾಡೋದು, ಆ ಆಫೀಸ್ಗಳಿಗೆ ಜನ ಬರೋ ಅಂಥ ರೀತಿಯ ವಾತಾವರಣನ ಸೃಷ್ಟಿ ಮಾಡೋದು, ಅಲ್ಲಿ ಆಟಗಳನ್ನ ಮಾರೋದಕ್ಕೆ ಒಂದು ವ್ಯವಸ್ಥಿತವಾಗಿ ಮಾಡಿಕೊಂಡು ಈ ಥರ ಮಾರ್ತಾ ಇದ್ದಾರೆ. ಇದನ್ನು ನಾವು ಮನದಟ್ಟು ಮಾಡಿಕೊಂಡು ಈ ಒಂದು ಸಂಘಟನೆ ರಿಜಿಸ್ಟ್ರೇಷನ್ನ ಅಲ್ವಾ ಅಂತೇಳಿ ಪರಿಶೀಲನೆ ಮಾಡೋದಕ್ಕೆ ಕೈ ಹಾಕಿದಾಗ ಇದು ಖಂಡಿತ ಸಂಘಟನೆ ರಿಜಿಸ್ಟ್ರೇಷನ್ನೇ ಅಲ್ಲ ಅನ್ನೋದು ಗೊತ್ತಾಗೋಯ್ತು. ಇದು ರಿಜಿಸ್ಟರ್ಡ್ ಸಂಘಟನೆ ಅಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವ ದಾಖಲೆಗಳು ಕೂಡ ಸಂಬಂಧಪಟ್ಟಿರುವಂಥ ಇಲಾಖೆಯಲ್ಲಿ ದಾಖಲೆ ಇಲ್ಲ ಅನ್ನೋದು ನಮಗೆ ಕನ್ಫರ್ಮೇಷನ್ ಆಯಿತು. ಹಾಗಾಗಿ ನಾನು ಕೂಡ ಸಾಮಾಜಿಕ ಜಾಲತಾಣದ ಮುಖಾಂತರ ಹಲವಾರು ಬಾರಿ ಕೇಳಿದ್ದೀನಿ, ನಿನ್ನ ಸಂಘಟನೆಯ ರಿಜಿಸ್ಟ್ರೇಷನ್ ಕಾಪಿ ಹಾಕು, 13 ವರ್ಷ ಸಂಘಟನೆ ಅಂತ ರಿನ್ಯೂವಲ್ ಕಾಪಿ ಹಾಕು ಅಂತೆಲ್ಲ ಕೇಳಿರ್ತೀನಿ. ಅದಕ್ಕೆ ಆತ ಯಾವುದೇ ಕೂಡ ಪ್ರತಿಕ್ರಿಯೆಗಳನ್ನ ಕೊಡದೇನೆ ತಟಸ್ಥವಾಗಿದ್ದಾಗ, ಒಬ್ಬ ವ್ಯಕ್ತಿ ಮೌನವಾಗಿ ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಡ್ದಂಗಿದ್ದಾನೆ ಅಂದಾಗ ಅಲ್ಲಿ ಕನ್ಫರ್ಮು ಇವನು ಅನಧಿಕೃತವಾಗಿ ಆ ಸಂಘಟನೆ ನಡೆಸ್ತಾ ಇರೋದು ಅನ್ನೋ ರೀತಿಯಲ್ಲಿ ಆತ ಅವನ ಮೌನದಲ್ಲೇ ಅವನ ಒಂದು ಸಂಘಟನೆ ಅನಧಿಕೃತ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡ. ಇದನ್ನು ನಾವು ಖಾತ್ರಿಪಡಿಸ್ಕೊಂಡ ಮೇಲೆ ಈ ಆಫೀಸು ಕೂಡ ಇಲ್ಲಿಗಲ್ ಆಗೇ ಇರ್ತವೆ ಅಂದ್ಬಿಟ್ಟು ನಾವು BBMP ಆಯುಕ್ತರಿಗೆ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ ಎಲ್ಲ ಒಂದು ಪ್ರತಿ ಜೆರಾಕ್ಸ್ ಕೊಡಿ, ಇಲ್ವಾ ಅವರ ಸಂಸ್ಥೆ ಅವ್ರು ಏನು ಆಫೀಸ್ಗಳು ತೆರ್ಕೊಂಡಿದ್ದಾರೆ ಪರಿಶೀಲನೆ ಮಾಡಿ ನೀವು ಕಾನೂನು ರೀತಿಯಲ್ಲಿ ಕ್ರಮ ಏನು ತೊಗೊಳ್ಬೇಕೋ ಅದನ್ನು ತೊಗೊಳ್ಳಿ ಅಂತ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ಜೊತೆಗೆ ಜಿಲ್ಲಾಧಿಕಾರಿ DC ಅವ್ರ ಗಮನಕ್ಕೂ ಕೂಡ ತರುವಂಥ ಕೆಲಸನ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಸಾರಿಗೆ ಆಯುಕ್ತರ ಗಮನಕ್ಕೂ ಕೂಡ ತರುವಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಮತ್ತು ವಾಣಿಜ್ಯ ಬಳಕೆಯ ಜಂಟಿ ಆಯುಕ್ತರು, ಇದರಲ್ಲಿ ಪ್ಯಾಸೆಂಜರ್ ಆಟೋ, ಇದರಲ್ಲಿ ಶೋರೂಮ್ ಇದು ಆಟೋ ಶೋರೂಮ್ಗಳು ಮತ್ತು ಸೇಟುಗಳು ಮತ್ತು ಪೊಲೀಸ್ ಕಮಿಷನರ್ಗೂ ಕೂಡ ಗಮನಕ್ಕೆ ತರುವಂಥ ಎಲ್ಲ ಕೆಲಸಗಳನ್ನ ಈ ರೀತಿ ಮಾಡಿದ್ದಾರೆ ಅಂತೇಳಿ. ಯಾಕೆಂದರೆ ನಾವೆಲ್ಲ ಮನವಿಗಳು ಕೊಟ್ಟು ಅವ್ರ ಗಮನಕ್ಕೆ ತರಬೇಕು. ಸುಮ್ಮನೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡಿಸೋಕ್ನ ಅವ್ರು ನೋಡ್ಬಿಡಲ್ಲ, ಅವ್ರಿಗೆ ರೀಚ್ ಆಗಿಬಿಡಲ್ಲ. ನಮ್ಗೆ ಯಾವುದೋ ದೂರ ಬಂದಿಲ್ಲ ಅಂತ ಅವ್ರ ಪಾಡು ಅವ್ರು ಆರಾಮಾಗಿರ್ತಾರೆ. ಹಂಗಾಗಿ ಅವ್ರಿಗೆ ಅವ್ರ ಇಲಾಖೆಗಳಿಗೆ ಇಂಥ ಒಂದು ಆಕ್ಟಿವಿಟೀಸ್ಗಳು ನಡೀತಾ ಇದೆ, ಆಟೋಗಳನ್ನ ಇಟ್ಕೊಂಡು ಡ್ರೈವರ್ಗಳಿಗೆ ಮೀಟರ್ಗಳನ್ನ ಕೊಡದೆ
ಮೀಟರ್ GST ಅಂದರೆ ಮೀಟರ್ಗೆ GST ಬಿಲ್ಗಳನ್ನ ಕೊಡದೆ ಮೋಸ ಮಾಡ್ತಾ ಇದ್ದಾರೆ, ಮತ್ತೆ ಎಕ್ಸ್ ಶೋರೂಮ್ ಪ್ರೈಸ್ಗಳಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಮತ್ತೆ ಪರ್ಮಿಟಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಇಲಾಖೆಗಳಿಗೆ ನಮ್ಮ ಸಂಘಟನೆ ವತಿಯಿಂದ ನಾವು ನೋಡಿ ಇಷ್ಟೆಲ್ಲ ದೂರುಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಏನು ಆಟಗಳನ್ನ ತಗೊಂಬಂದು ಇಲ್ಲಿ ಮಾರ್ತಾರೆ, ಆ ಒಂದು ಸಿಸ್ಟಮ್ನ ನಿಲ್ಲಿಸಬೇಕು ಅಂತಲೂ ಕೂಡ ನೋಡಿ ಆ ಶೋರೂಮ್ಗಳಿಗೂ ಕೂಡ ಭೇಟಿ ಕೊಟ್ಟಿದ್ದೀವಿ. 3 ಶೋರೂಮ್ಗಳಿಗೂ ಕೂಡ ಭೇಟಿ ಕೊಟ್ಟು ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆಟಗಳನ್ನ ಡೀಲರ್ಗಳಿಗೆ ಹೊರಗಡೆ ಕೊಡೋಗಿಲ್ಲ, ಅವ್ರು ವ್ಯಾಪಾರ ಮಾಡ್ತಾರ ಸೆಕೆಂಡ್ಸಲ್ಲಿ ಮಾರ್ಕೊಳ್ಳಿ, ಶೋರೂಮ್ ಆಟಗಳನ್ನ ಯಾಕೆ ನೀವು ತಂದು ಇವ್ರುಗಳಿಗೆ ಕೊಡೋ ಅಂತ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಅವ್ರುಗಳ್ನ ಕೇಳಿದಂಥ ಸಂದರ್ಭದಲ್ಲಿ ಆಗ ಒಂದು ಶೋರೂಮ್ನವರು ಖುದ್ದು ಸೈಲೆಂಟಾಗೆ ಬಾಯಿ ಬಿಡ್ತಾರೆ, ಸೋಮಶೇಖರ್ ಅವರೇ ಸಾಕಷ್ಟು ಆಟೋಗಳು ಪರ್ಮಿಟ್ ಇಲ್ಲದೆ ಇರೋ ಅಂಥ ರೀತಿಯಲ್ಲಿ ಇತ್ತು, ಅಂಥ ಪರ್ಮಿಟ್ ಇಲ್ದಿರೋ ಅಂಥ ಆಟಗಳನ್ನ ಈ ಡೀಲರ್ಗಳು ನಮಗೆ ಮಾರಿಸಿದ್ದಾರೆ, ಅಲ್ಲಿಗೆ ಆಟೋ ಚಾಲಕರುಗಳಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ, ಹಂಗಾಗಿ ನಮ್ಗಳಿಗೆ ಅವ್ರ ಆಟ ಸಂದರ್ಭದಲ್ಲಿ ಹೆಲ್ಪ್ ಮಾಡಿರೋದ್ರಿಂದ ನಾವು ಅವ್ರನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ನಾವು ಅವ್ರುಗಳಿಗೆ ಆಟೋ ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ದೃಢವಾದ ನಿಲುವಲ್ಲಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ಕೇಳಬೇಕಾಗಿರೋ ಅಂಥವ್ರು ಇಲಾಖೆಗಳು, ಇವ್ರ ಗಮನಕ್ಕೂ ಕೂಡ ಪರಿಪೂರ್ಣ ಮಾಹಿತಿಗಳನ್ನ ಕಲೆ ಹಾಕಿ ದೂರುಗಳನ್ನ ಕೊಟ್ಟರೂ ಸಹ ಇಲಾಖೆಗಳು ಇದ್ರ ಬಗ್ಗೆ ಏನೂ ಕೂಡ ಕ್ರಮ ತಗೊಂಡಿದೆ. ಇಂಥ ರೀತಿಲಿ ನಾವು ಕ್ರಮ ತಗೊಂಡಿದ್ದೀವಿ ಅಂತ ಇವತ್ತವರೆಗೂ ಒಂದು ಇಂಬರಹಗಳು ಕೂಡ ಬಂದಿಲ್ಲ. ಹಂಗಾಗಿ ನಾವೇನು ಮಾಡಿದ್ದೀವಿ, ಸೋಷಿಯಲ್ ಮೀಡಿಯಾ ಮುಖಾಂತರ ಇದೆಲ್ಲ ಜನತೆ ಗೊತ್ತಾಗಬೇಕು, ಚಾಲಕರ ವರ್ಗಕ್ಕೆ ಗೊತ್ತಾಗಬೇಕು ಅಂತೇಳಿ ಇದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಆ ವಿಷಯ ನಿಮಗೆಲ್ಲ ಗೊತ್ತಾಗಿದೆ, ನೀವೆಲ್ಲ ನೋಡ್ತಿರ್ಬೋದು. ಈ ಆಟೋ ದಂಧೆ ಮಾಫಿಯಾ ಅಂದ್ಕೊಂಡು ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಆಟೋ ಚಾಲಕರನ್ನೆಲ್ಲ ಕರ್ಕೊಂಡೋಗಿ ಮಾತಾಡಿಸಿದ್ದೀನಿ. ಕಾರಣ ಏನು ಅಂದರೆ ಸರ್ಕಾರ ಈ ಹಿಂದೆ 1,60,000 ಪರ್ಮಿಟ್ ಅಷ್ಟೇ ಕೊಟ್ಟಿದ್ದು, ಮಿತಿಮೀರಿ ಪರ್ಮಿಟ್ಗಳನ್ನ ಮೀರಿ ಸಿಗದೇ ಇರೋವಂಥ ಪರ್ಮಿಟ್ಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಗಾಡಿಗಳನ್ನ ಮಾರಿದ್ದಾರೆ. ಅಂತ ಚಾಲಕರುಗಳಿಗೆ ಪರ್ಮಿಟೇ ಇಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ 2025ರಿಂದ 1 ಲಕ್ಷ ಪರ್ಮಿಟ್ನ ರಿಲೀಸ್ ಮಾಡಿದ್ದಾರೆ, ವರ್ಷಕ್ಕೆ 20,000 ಪರ್ಮಿಟ್ ಸೇಲ್ ಆಗಬೇಕು ಅಂತ. ಇವ್ರೇನ್ ಮಾಡಿದ್ದಾರೆ, ಹೆಂಗಿದ್ರು ಪರ್ಮಿಟ್ ಬಿಟ್ಟವರಲ್ಲ ಅಂತೇಳಿ ಮತ್ತೆ ಇವರು ಆಟಗಳನ್ನ ಮಾರೋದಕ್ಕೆ ಏನು ನಿಂತ್ಕೊಂಡ್ರು. ಇಲ್ಲಿ ಪರ್ಮಿಟ್ಗಳು ಕೇವಲ 500 ರೂಪಾಯಿ ಅಷ್ಟೇ ಆಗೋದು. ಇಲ್ಲಿ ಆಟೋ ಚಾಲಕರುಗಳಿಗೆ ಆಟೋ DL ಪರ್ಮಿಟನ್ನು 10,000 ರೂಪಾಯಿಗೂ ಕೂಡ ಮಾರ್ತಾ ಇದ್ದಾರೆ. ಇದು ಚಾಲಕರುಗಳಿಗೆ ತುಂಬಲಾರ್ದಂಥ ನಷ್ಟ ಆಗಿರುವಂಥದ್ದು, ಇದು ಭಾರಿ ವಂಚನೆ. ಇದು ನಿಲ್ಲಬೇಕು ಅಂತ ಹೇಳಿ ನಾವು ಕೂಡ ಡಿಜಿಟಲ್ ಮಾಧ್ಯಮ TV9 ಮುಖಾಂತರ ಎಲ್ಲ ವರದಿಗಳನ್ನ ಮಾಡಿಸಿ ಆಟೋ ಚಾಲಕರುಗಳಿಗೆ DL ಪರ್ಮಿಟ್ ಸೆಕ್ಷನಿಂದನೇ ಸಿಗುವಂಥ ರೀತಿಲೆಲ್ಲ ಮಾಡಿದ್ದು. ಆದರೆ ಎಲ್ಲಿ ಈಗ ಡೀಲರ್ ಥ್ರೂ ಬರದೆ ಡ್ರೈವರ್ಗಳೇ ನೇರವಾಗಿ ಹೋಗ್ಬಿಟ್ರೆ ನಮ್ಮ ಹೊಟ್ಟೆಪಾಡು ನಡೆಯಲ್ವಲ್ಲ ಅಂತೇಳಿ ಮತ್ತೆ ಇವರು ದೊಡ್ಡ ಅಧಿಕಾರಿಗಳನ್ನ ಇಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ಮತ್ತೆ ಡೀಲರ್ಗಳು ಬಂದರೂ ಕೂಡ ಪರ್ಮಿಟ್ ಕೊಡುವಂಥ ರೀತಿಯ ವ್ಯವಸ್ಥೆನ ಸೃಷ್ಟಿ ಮಾಡಿದ್ರು. ಈ ರೀತಿ ಆಗ್ಬಿಡ್ತು ಅಂದರೆ ಮತ್ತೆ ಯಥಾಸ್ಥಿತಿಗೆ ಬರ್ತದೆ ಅಂತೇಳಿ ನಾವೇ ಖುದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ ಚಾಲಕರುಗಳು ತಿಳ್ಕೊಳ್ಳಿ ಅಂತೇಳಿ ಎಲ್ಲಿ ಪರ್ಮಿಟ್ ಸಿಗುತ್ತೆ, ನೀವು ಯಾವ ಜಾಗಕ್ಕೆ ಹೋಗಬೇಕು ಅಂತೆಲ್ಲ ಅವೇರ್ನೆಸ್ ಮೂಡಿಸಿ ಅವ್ರುಗಳಿಗೆ ಪರ್ಮಿಟ್ ಕೇವಲ 500 ರೂಪಾಯಿಗೆ ಅಷ್ಟೇ ಸಿಗೋದು, ನೀವು ದಯವಿಟ್ಟು ಇವ್ರಿಗೆಲ್ಲ ಜಾಸ್ತಿ ದುಡ್ಡು ಕೊಡಬೇಡಿ ಅಂತೇಳಿ ಜಾಗೃತಿ ಮೂಡಿಸಿದ್ವಿ. ಮತ್ತು ಆಟೋ ತಗೊಳ್ಳೋ ಅಂಥವ್ರು ಯಾರೇ ಆದರೂ ಸರಿ, ಫಸ್ಟು ಅವ್ರು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಮೊದಲು ಅವರು ಈ ಅಪ್ಲಿಕೇಶನ್ಗಳನ್ನ ಅಲ್ಲಿ ಪರ್ಮಿಟ್ ಸೆಕ್ಷನ್ ಹೋದರೆ ಕೊಡ್ತಾರೆ, ಈ ಥರ ಅಪ್ಲಿಕೇಶನ್ನ ಫಿಲಪ್ ಮಾಡಿ ಅವರ DLನ ಹಾಕಿ ಇಲ್ಲಿ ಕೇಳುವಂಥ ಕೆಲವು ಮಾಹಿತಿ, ಸಿಂಪಲ್ ಮಾಹಿತಿ, ಮನೆ ಅಗ್ರಿಮೆಂಟ್ ಅಷ್ಟೇ, ಇದನ್ನೆಲ್ಲ ಫಿಲಪ್ ಮಾಡಿದ್ರಿ ಅಂದರೆ ಅವ್ರಿಗೆ ಪ್ರೊಸೀಡಿಂಗ್ ಆಗುತ್ತೆ. ಆ ಪ್ರೊಸೀಡಿಂಗ್ ಆದಮೇಲೆ ಅವರು ಹೋಗಿ ಆಟೋ ತಗೊಳ್ಬೇಕು. ಇಲ್ಲಿ ಏನಾಗ್ತಾ ಇದೆ, ಇದೇನು ಆ್ಯಕ್ಟಿವಿಟೀಸ್ಗಳನ್ನ ಇವ್ರು ಮಾಡೋದಕ್ಕೆ ಬಿಡಲ್ಲ ಆಟೋ ಡ್ರೈವರ್ಗಳಿಗೆ. ಇಲ್ಲಿ ಡೀಲರು, ಸಬ್ ಡೀಲರು, ಬ್ರೋಕರ್ಗಳೆಲ್ಲ ನಿನ್ಗೆ ಯಾಕೆ ಆಟೋ ಬೇಕಾ ತಗೊಂಡೋಗಿ ಇದೆಲ್ಲ ನಾನೇ ಮಾಡ್ಕೊಡ್ತೀನಿ ಅಂದ್ಬಿಡೋದು. ಪಾಪ ಎಷ್ಟೋ ಜನ ಆಟೋ ಡ್ರೈವರ್ಗಳಿಗೆ ಪರ್ಮಿಟ್ಗಳೇ ಮಾಡಿಸ್ಕೊಟ್ಟಿಲ್ಲ. ಈ ರೀತಿಯಲ್ಲಿ ಮೋಸ ಹೋಗಿರೋದ್ರಿಂದ ಡ್ರೈವರ್ಗಳು ಫಸ್ಟು ಪ್ರೊಸೀಡಿಂಗ್ ಮಾಡಿಕೊಂಡು ತದನಂತರ ಇವರು ಆಟೋ ತಗೊಳ್ಳೋದಕ್ಕೆ ಹೋಗಬೇಕು ಅನ್ನೋ ರೀತಿಯೆಲ್ಲ ಮಾಹಿತಿಗಳು ಕೊಟ್ಟಿದ್ದೀವಿ. ಆಟೋ ಶೋರೂಮ್ಗಳಿಗೆ ಹೋದರೂ ಅಷ್ಟೇ, ಅಲ್ಲಿ ಎಕ್ಸ್ ಶೋರೂಮ್ ಪ್ರೈಸೇ ಒಂದಿದ್ರೆ ಇವರೇ ಒಂದು ಎಕ್ಸ್ ಪ್ರೈಸ್ ಶೋರೂಮ್ ರೇಟೇ ಬರೆದಿದ್ದಾರೆ. ಮತ್ತು ಆಟೋ ಮೀಟ್ರ್ಗಳು ಸಾಕಷ್ಟು ನೀವೇ ದಾಖಲೆಗಳು ನೋಡಿರ್ತೀರ, ಅದರಲ್ಲಿ 3,500, 4,500 ಈ ರೀತಿಲೆಲ್ಲ ಬರೀತಾರೆ. ಅದಕ್ಕೆ GST ಬಿಲ್ ಕೊಡಿ ಅಂದರೆ ಇಲ್ಲ, ಓವರಾಲ್ ಬಲ್ಕು 2,58,000ಕ್ಕೆ ನಾವು ಬಿಲ್ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಕೂಡ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ. ಆಮೇಲೆ ಹ್ಯಾಂಡ್ಲಿಂಗ್ ಚಾರ್ಜ್ ಅಂದ್ಕೊಂಡು ಮತ್ತು ಇನ್ನೂ ಎಕ್ಸೆಟ್ರಾ ಚಾರ್ಜಸ್ಗಳನ್ನ ಹಾಕ್ಕೊಂಡು ನಿಜಕ್ಕೂ ಕೂಡ ಈ ಆಟೋ ಚಾಲಕರುಗಳಿಗೆ ಭಾರಿ ವಂಚನೆ ಮಾಡುವಂಥ ಒಂದು ಕೆಲಸ ಶೋರೂಮಲ್ಲೇ ಮಾಡ್ತಾ ಇದ್ದಾರೆ. ಅಂದಮೇಲೆ ಅಲ್ಲಿಂದ ತಗೊಂಬರೋವಂಥ ಈ ಡೀಲರ್ಗಳು ಇವರಿಗೆಲ್ಲ ಯಾಕೆ 100% ಇವರು ಕೂಡ ಜಾಸ್ತಿಯಾಗಿ ಮಾರ್ಕೊತಿದ್ದಾರೆ. ಹಂಗಾಗಿ ಡ್ರೈವರ್ಗಳು ಯಾರು ಹೋಗಬೇಡಿ, ಶೋರೂಮಲ್ಲೇ ತಗೊಳ್ಳಿ, ಶೋರೂಮಲ್ಲೇ GST ಬಿಲ್ ಕೇಳಿ ಅಂತೇಳಿ ಅವೇರ್ನೆಸ್ನ ಮೂಡಿಸಿದ್ದೀವಿ. ಮತ್ತು ಅದ್ರ ಜೊತೆಗೆ ಏನು ಕೆಲವರೆಲ್ಲ ಈ ಫೈನಾನ್ಸ್ಗಳು ಅನ್ನೋ ರೀತಿಲಿ ಒದ್ದಾಡ್ತಾರೆ, ಅಂಥವ್ರಿಗೂ ಕೂಡ ಆಟೋ ಶೋರೂಮಲ್ಲಿ ಹೇಳಿದ್ದಾರೆ ನಾವೇ ಮಾಡಿಸ್ಕೊಡ್ತೀವಿ ಅಂತ. ಸಿವಿಲ್ ಇಲ್ಲದೆ ಇರೋರು ಕೆಲವರು ಹೊರಗಡೆ ಫೈನಾನ್ಸ್ಗಳಿಗೆ ಹೋಗ್ತಾ ಇದ್ದಾರೆ, ಅಂಥವ್ರು ತೊಂದರೆ ಇಲ್ಲ, ಹೋಗಿ ತಿಳ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಬಡ್ಡಿ ಕಮ್ಮಿ ಸಿಕ್ಕರೆ ನೀವೇ ನೇರವಾಗಿ ವ್ಯವಹಾರ ಮಾಡ್ಕೊಳ್ಳಿ ಅನ್ನೋ ರೀತಿಲೆಲ್ಲ ನಾವು ಒಂದು ಗ್ರೂಪ್ಗಳನ್ನ ಮಾಡಿಕೊಂಡು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಸಾಧ್ಯ ಆದಷ್ಟು ಈ ಥರ ಸಂಘಟನೆ ಎಲ್ಲ ಕಟ್ಕೊಂಡು ಗಾಡಿಗಳನ್ನ ಮಾರೋ ಅಂಥವ್ರು ಇವ್ರು ಯಾರೂ ಕೂಡ ಇಷ್ಟೆಲ್ಲ ಪರಿಪೂರ್ಣ ಮಾಹಿತಿ ಕೊಡ್ದೇನೆ 2,85,000, 90,000, 3 ಲಕ್ಷಕ್ಕೆಲ್ಲ ಆಟೋ
ಮಾರ್ತಾ ಇದ್ದಾರೆ, ಇದೆಲ್ಲ ಮಾಡಬಾರ್ದು ಅಂತೇಳಿ ನಾವು ಎಷ್ಟೇ ಹೇಳಿದ್ರು ಕೂಡ ಅವರು ಕೇಳದೆ ಅದನ್ನೇ ಮುಂದುವರಿಸ್ತಿರೋದ್ರಿಂದ ನಾನು ಆ ವ್ಯಕ್ತಿ ಏನಿದ್ದಾನೆ ಪೀಸ್ ಆಟೋ ರಘು ಅಂತೇಳಿ ಆ ವ್ಯಕ್ತಿ ಬಂದು ಸಂಘಟನೆ ರಿಜಿಸ್ಟ್ರೇಷನ್ ಮಾಡ್ದೇನೆ, ಡೀಲರ್ದು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ದೇನೆ, ರಿಜಿಸ್ಟ್ರೇಷನ್ ಆಗದೆ ಇರೋವಂಥ ಆಟೋಗಳನ್ನೆಲ್ಲ ತೊಗೊಂಬಂದು ಈತ ಹೊಟ್ಟೆಪಾಡು ಮಾಡ್ಕೊಳ್ಳೋ ಸಲುವಾಗಿ ಅಮಾಯಕರ ಚಾಲಕರುಗಳಿಗೆ ಈತ ಏನೋ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡಿದ್ದಂತೆ, ಒಂದು PF ದುಡ್ಡು ಬಂತಂತೆ, ಆ ದುಡ್ಡಲ್ಲಿ ಆಟೋ ತಗೊಳಕ್ಕೆ ಹೋದಾಗ ಈತನಿಗೆ ತುಂಬ ವಂಚನೆ ಆಗೋಯ್ತಂತೆ. ಆ ವಂಚನೆ ಆಗಿರೋದ್ರಿಂದ ಬೇರೆ ಚಾಲಕರುಗಳಿಗೆ ವಂಚನೆ ಆಗಬಾರ್ದು ಅಂತೇಳಿ ನಾನು ಆಟೋ ಮಾರ್ತಿದ್ದೀನಿ ಅಂತ ಹೇಳಿ ಇನ್ನೂ ಜಾಸ್ತಿ ವಂಚನೆ ಮಾಡುವಂಥ ರೀತಿಯಲ್ಲಿ ಹಣಗಳನ್ನ ಪೀಕುವಂಥ ಕೆಲಸಗಳನ್ನ ಈತ ಮಾಡ್ತಿರೋದ್ರಿಂದ ನಾವು ಇದನ್ನೆಲ್ಲ ಕ್ರಾಸ್ ಕ್ವಶನ್ ಮಾಡಿ ಪ್ರಶ್ನೆಗಳನ್ನ ಕೇಳೋಕೆ ನಿಂತಾಗ ಇಲ್ಲೇ ನಮ್ಮ ಆಫೀಸ್ ಮುಂದೆನೇ ಸಾಕಷ್ಟು ಜನ ಚಾಲಕರುಗಳನ್ನ ಕರ್ಕೊಂಬರೋದು, ಈತ ಎಲ್ಲ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರೆ ನನಗೆ ಇಮೇಜ್ ಡ್ಯಾಮೇಜ್ ಆಗ್ತದೆ, ಡ್ರೈವರ್ಗಳು ನನ್ನ ಮೇಲೆ ನಂಬಿಕೆ ಕಳ್ಕೊಂತಾರೆ ಅಂತೇಳಿ ಸುಮ್ಮನೆ ಡ್ರೈವರ್ಸ್ಗಳನ್ನ ಕರ್ಕೊಂಬಂದಿಲ್ಲ ಗಲಾಟೆಗಳು ಮಾಡೋದು ಇವೆಲ್ಲ ಮಾಡಿದ್ರು. ಸರಿ ನಿನ್ಪಾಡು ನೀನು ಮಾಡ್ಕೊ, ನನ್ನ ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ ಅಂತೇಳಿ ಹಂತವಾಗಿ ನನ್ನ ಕೆಲಸಗಳನ್ನ ನಾನು ಮಾಡ್ತಾ ಸಾಗ್ತಾ ಬಂದೆ. ಆತನೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ, ಇವತ್ತವರೆಗೂ ಕೂಡ ರೀಪ್ಲೇ ಕೊಡದೆ ಆತನ ಸೋಷಿಯಲ್ ಮೀಡಿಯಾಗಳಲ್ಲಿ ಅವನದೇ ಆದ ಆ್ಯಕ್ಟಿವಿಟೀಸ್ಗಳನ್ನ ಹಾಕೊಂಡು ಹೋಗೋದು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಈತ ನಾವು ಹೇಳಿರೋ ಅನ್ನೋ ರೀತಿಯಲ್ಲೇ ಈತ ಆ ನಿಲುವಲ್ಲೇ ಇದ್ದಾನೆ ಅಂತೇಳಿ. ಬೇಕಾದ್ರೆ ನಿಮಗೂ ಕೂಡ ನಾನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ, ಹೋಗಿ ಆತನ ಕೇಳಿ. ನಾನು ಕೇಳಿರೋವಂಥ ಪ್ರಶ್ನೆಗಳಿಷ್ಟೇ, ಸಿಂಪಲ್. ಆತನ ಸಂಘಟನೆ ಏನು 13 ವರ್ಷ ಅಂತ ಹೇಳಿದಾನೆ, 13 ವರ್ಷದ ರಿನ್ಯೂವಲ್ ಕಾಪಿ ಬೇಕು ಅಷ್ಟೇ ನಾವು ಕೇಳ್ತಾ ಇರೋದು. ಆತಂದು ಲೆಕ್ಕ ಪುಕ್ಕ ಅವೆಲ್ಲ ನಾವೇನು ಕೇಳ್ತಿಲ್ಲ. ಆಟೋ ಡೀಲಿಂಗ್ಶಿಪ್ ಏನು ಮಾಡಿದ್ದಾನೆ ಅದರದ್ದು ಡೀಲರ್ ಲೈಸೆನ್ಸ್ ಬೇಕು. ಮತ್ತು ಹೊರಗಡೆಯಿಂದ ಶೋರೂಮಿಂದ ತಂದು ಆಟೋ ಮಾರೋ ಆಗಿಲ್ಲ, ಆತನಿಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಆತ ಅಕ್ರಮವಾಗಿ ಮಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ಎಲ್ಲ ಚಾಲಕರುಗಳಿಗೆ ಮಾಹಿತಿ ಕೊಡಬೇಕು. ಸಾಕಷ್ಟು ಜನ ಆಟೋ ಚಾಲಕರುಗಳಿಗೆ ಇದನ್ನೆಲ್ಲ ಅವೇರ್ನೆಸ್ ಮೂಡ್ದೇನೆ ಅವ್ರುಗಳಿಗೇನೆ ಈ ರೀತಿ ಆಟೋಗಳನ್ನ ಮಾರಿರೋ ಅಂಥದ್ದೆಲ್ಲ ನಡೆದಿದ್ದಾವೆ. ಸಾಕಷ್ಟು ಜನ ಆಟೋ ಚಾಲಕರುಗಳು ಲೋನ್ಗಳು ಕಟ್ಟಕ್ಕಾಗದೆ ಗಾಡಿಗಳು ಸೀಸ್ ಆಗಿದ್ದಾವೆ. ಅಂಥ ಗಾಡಿಗಳು ಬೇರೆಯವ್ರಿಗೆ ಮಾರಿರ್ತಾರಲ್ಲ ಅದೆಲ್ಲ ಟ್ರಾನ್ಸ್ಫರೇ ಆಗಿರೋದಿಲ್ಲ, ಇನ್ನೂ ಅದೇ ಹೆಸರಲ್ಲೇ ರನ್ ಆಗ್ತಿರ್ತವೆ. ಅಂಥ ಚಾಲಕರುಗಳೇ ಪಾಪ ಅವ್ರ ಹೆಸರಲ್ಲೇ ರನ್ ಆಗ್ತಿರೋವಂಥ ಗಾಡಿಗಳಿಗೆ ಲೋನ್ಗಳು ಹಾಕ್ಕೊಡೋದು ಇದೆಲ್ಲ ಮಾಡಿದ್ದಾರೆ. ಅಂಥ ಯಾವುದೇ ಒಂದು ಹೋರಾಟಗಳನ್ನ ಈತ ಏನೂ ಮಾಡ್ದೇನೆ ಅಂತ ಆ ಚೌಕಟ್ಟು ಏನಿದೆ, ಆ ಚೈನ್ ಲಿಂಕು, ಅದು ಆ ರಿಲೇಟೆಡ್ ಯಾವ ಹೋರಾಟನೂ ಕೂಡ ಈತ ಮಾಡಲ್ಲ. ಈತ ಮಾತೆತ್ತಿದ್ರೆ ಬೈಕ್ ಟ್ಯಾಕ್ಸಿ ಅನ್ಕೊಡೋದು ಕೋರ್ಟಲ್ಲಿದೆ. ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಾಗ ಏನೋ ಒಂದು ಘಟನೆಗಳು ನಡೀತದೆ, ಅದಕ್ಕೆ ಸರ್ಕಾರ ಇದೆ ಮಾಡುತ್ತೆ. ಕೋರ್ಟಲ್ಲಿರುವಂಥ ಕೇಸನ್ನು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಸುಮ್ಮನೆ ಬೈಕ್ ಟ್ಯಾಕ್ಸಿ ಅಂತ ಹೇಳಿ ಅದನ್ನು ತೋರಿಸ್ಕೊಂಡು ಈತನ ಹೊಟ್ಟೆಪಾಡನ್ನ ಮಾಡ್ಕೊಳ್ಳೋ ಸಲುವಾಗಿ ಈ ರೀತಿ ಆಟೋ ಡ್ರೈವರ್ಸ್ಗಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡದೆ ಆಟೋಗಳನ್ನ ಮಾರ್ಕೊಂಡು ಈತನು ಕೂಡ ಹೊರಗಡೆ ಡೀಲರ್ಗಳ ರೀತಿ ಅಂತಲೇ ಕೆಲಸ ಮಾಡ್ತಿರೋದ್ರಿಂದ ಇದನ್ನೆಲ್ಲ ನಾನು ವಿರೋಧ ಮಾಡ್ತಾ ಇದ್ದೀನಿ.